ಚಿತ್ರದುರ್ಗದ ವಿವಿ ಸಾಗರ ಡ್ಯಾಂ ತುಂಬಿದ್ರೂ ಕೂಡ ಸಕ್ಕರೆ ಕಾರ್ಖಾನೆ ತೆರೆಯೋದಕ್ಕೆ ಸರ್ಕಾರ ಮೀನಾಮೇಷ ಹಾಕ್ತಿದೆ. ಇದರಿಂದ ಸರ್ಕಾರ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಹಿರಿಯೂರಿನ ಅನ್ನದಾತರು ಆಕ್ರೋಶ ಹೊರಹಾಕಿದ್ರು. ವಾಣಿ ಸಕ್ಕರೆ ಕಾರ್ಖಾನೆ ಪುನಾರಂಭಕ್ಕೆ ಅನ್ನದಾತರು ಪಟ್ಟು ಹಿಡಿದಿದ್ದಾರೆ. ಹಿರಿಯೂರು ಪಟ್ಟಣದ ಹೊರವಲಯದಲ್ಲಿರುವ ವಾಣಿ ಸಕ್ಕರೆ ಕಾರ್ಖಾನೆ ಇದಾಗಿದ್ದು 200 ಎಕರೆ ಪ್ರದೇಶದಲ್ಲಿ ಇದೆ. 4 ವರ್ಷಗಳಲ್ಲಿ 3 ಬಾರಿ ಡ್ಯಾಂ ತುಂಬಿದ್ರೂ ಕಾರ್ಖಾನೆ ಓಪನ್ ಮಾಡಿಲ್ಲ. ಉತ್ತಮ ನೀರಿದ್ರೂ ಕಬ್ಬು ಬೆಳೆಯುವುದಕ್ಕೆ ರೈತರಿಗೆ ಸಹಕಾರ ನೀಡ್ತಾ ಇಲ್ಲ. ತಕ್ಷಣವೇ ಕಾರ್ಖಾನೆ ಓಪನ್ ಮಾಡದೇ ಇದ್ರೆ ಹೋರಾಟದ ಎಚ್ಚರಿಕೆ ನೀಡಿದ್ರು. ಬೀದರ್ ಜಿಲ್ಲೆ ಔರಾದು ಪಟ್ಟಣದ ಆರಾಧ್ಯ ದೈವ ಉದ್ಭವಲಿಂಗ ಅಮರೇಶ್ವರ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ನಡೆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಡರಾತ್ರಿ 3 ಗಂಟೆಗೆ ಆರಂಭವಾದ ರಥೋತ್ಸವ ಬೆಳಗಿನ ಜಾವ 10 ಗಂಟೆಯವರೆಗೂ ರಥೋತ್ಸವ ಭವ್ಯ ಮೆರವಣಿಗೆ ನಡೆಯಿತು. ಅಮರೇಶ್ವರ ದೇವಸ್ಥಾನದಿಂದ ಆರಂಭವಾಗಿದ್ದ ರಥೋತ್ಸವದ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಅಮರೇಶ್ವರ ದೇವಸ್ಥಾನದವರೆಗೆ ಸಾಕ್ತು. ಅಪಾರ ಸಂಖ್ಯೆಯಲ್ಲಿ ಸೇರಿದ್ದ ಭಕ್ತರು ಅಮರೇಶ್ವರ ದೇವರಿಗೆ ಜೈಘೋಷ ಕೂಗಿದ್ರು. ರಥೋತ್ಸವದಲ್ಲಿ ಭಾಗಿಯಾಗಿದ್ದ ಔರಾದು ಶಾಸಕ ಪ್ರಭು ಚೌಹಾಣ್ ಜನರೊಂದಿಗೆ ಸಖತ್ ಸ್ಟೆಪ್ ಹಾಕಿ ಜಾತ್ರಾ ಮಹೋತ್ಸವದಲ್ಲಿ ಸಂಭ್ರಮಿಸಿದ್ರು. ಶಿವಮೊಗ್ಗದ ವಿವಿಧ ರಸ್ತೆಗಳಲ್ಲಿ ಅವೈಜ್ಞಾನಿಕವಾಗಿ ಹಾಕಿರುವ ರಸ್ತೆ ಪಂಪ್ಗಳ ತೆರವಿಗೆ ಮಹಾನಗರ ಪಾಲಿಕೆ ಆಯುಕ್ತ ಮಾಯಣ್ಣಗೌಡ ಆದೇಶ ನೀಡಿದ್ದಾರೆ. ನಿನ್ನೆ ಬೈಕ್ನಲ್ಲಿ ಸಿಟಿ ರೌಂಡ್ಸ್ ಹೊಡೆದ ಮಹಾನಗರ ಪಾಲಿಕೆ ಆಯುಕ್ತ ಮಾಯಣ್ಣಗೌಡ ಯಾವ್ಯಾವ ರಸ್ತೆಯ ಹಂಪ್ಗಳಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಪರಿಶೀಲಿಸುತ್ತಿದ್ದಾರೆ. ಕೆಲ ಹಂಪ್ಗಳನ್ನು ಸಂಪೂರ್ಣ ತೆಗೆದುಹಾಕೋದಕ್ಕೆ ಸೂಚನಾ ಫಲಕ ಅಳವಡಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸಂಚಾರಕ್ಕೆ ತೊಂದರೆ ಆಗ್ತಾ ಇರುವ 22 ಹಂಪ್ಗಳನ್ನು ಗುರುತಿಸಲಾಗಿದ್ದು ಇವುಗಳನ್ನು ಮುಂದಿನ 24 ಗಂಟೆಯ ಒಳಗೆ ಸಂಪೂರ್ಣ ತೆರವುಗೊಳಿಸಬೇಕು ಅಂತ ಪಾಲಿಕೆ ನಿರ್ಧರಿಸಿದೆ ಅಂತ ಹೇಳಿದ್ದಾರೆ. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯ ಸ್ಟಾಫ್ ನರ್ಸ್ ಮೇಲೆ ನಡೆದ ಹಲ್ಲೆ ಖಂಡಿಸಿ ಬಿಮ್ಸ್ ಸಿಬ್ಬಂದಿ ಪ್ರತಿಭಟನೆ ನಡೆಸಿದ್ರು. ಬೆಳಗಾವಿ ನಗರದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಮೇಲೆ 7 ಜನ ಕಿಡಿಗೇಡಿಗಳು ಹಲ್ಲೆ ನಡೆಸಿದ್ರು. ಬಿಮ್ಸ್ನ ನರ್ಸ್ ಬಸವರಾಜ ಕಬಾಡಗಿ ಎಂಬುವರ ಮೇಲೆ ಕಿಡಿಗೇಡಿಗಳು ಹಲ್ಲೆ ನಡೆಸಿದ್ರು. ನೀರು ಚೆಲ್ಲಬೇಡಿ ಎಂದಿದ್ದಕ್ಕೆ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಲಾಗಿತ್ತು. ಸದ್ಯ ಗಾಯಾಳು ಬಸವರಾಜ್ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆಯನ್ನ ಪೊಲೀಸರು ನೀಡಿದ ಬಳಿಕ ಸಿಬ್ಬಂದಿ ಪ್ರತಿಭಟನೆಯನ್ನ ಹಿಂಪಡೆದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.